ఇంకొంచెం బ్యాక్ పడినా దేనికి రాని అందరూ వస్తారా బರುತ್ತಾ రెడీనా ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾದ ಚಲಪತಿ ಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಚಲಪತಿ ಗೌಡರಿಗೆ, ನೀರಾವರಿ ಹೋರಾಟಗಾರರಾದಂಥ ಚಲಪತಿ ಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ನಾವು ಬಾಗೇಪಲ್ಲಿ ಪಟ್ಟಣದ SBM ರಸ್ತೆಯಲ್ಲಿರುವಂತಹ ಬಾಗೇಪಲ್ಲಿ ಸರ್ವೆ ನಂಬರ್ 481ರಲ್ಲಿ ಒಂದು ಪತ್ರಿಕೆಗೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಅದು ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂಭಾಗದಲ್ಲಿರುವಂತಹ 481 ಸರ್ವೆ ನಂಬರ್, ಬಾಗೇಪಲ್ಲಿ ಸರ್ವೆ ನಂಬರು 6 ಕುಂಟೆ ಸರ್ಕಾರಿ ಗುಂಡುತೋಪು, ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಗುಂಡುತೋಪು. 6 ಕುಂಟೆ ಅಂದರೆ 6 ಕೋಟಿ ಅಂತಹ ಬೆಲೆ ಬಾಳುವಂತಹ ಪ್ರಾಪರ್ಟಿ ಇದು. ಈ 6 ಕುಂಟೆ ಗುಂಡುತೋಪನ್ನು ಸುಮಾರು 40 ವರ್ಷದ ಹಿಂದೆ ಬಲಿಷ್ಠರು ರಾಜಕೀಯ ಪ್ರಭಾವದಿಂದ ಒತ್ತುವರಿಯನ್ನು ಮಾಡಿರುತ್ತಾರೆ. ಆ ಒತ್ತುವರಿಯನ್ನು ಮಾಡಿದ್ದು ಆ ತೆರವುಗೊಳಿಸಲು ಸುಮಾರು ಸತಿ ಪ್ರಯತ್ನ ಪಟ್ಟರು, ಹಲವಾರು ಬಾರಿ ಆಗಿರಲಿಲ್ಲ. ಅದರ ಜೊತೆಗೆ ಸುಳ್ಳು ದಾಖಲೆಗಳನ್ನು ಸಹ ಸಂಬಂಧಪಟ್ಟವರು ತಯಾರು ಮಾಡಿರ್ತಾರೆ. ಇದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವು 2021ರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಹಶೀಲ್ದಾರ್ ಗಮನಕ್ಕೆ ತಂದು ಕೊಟ್ವಿ. ಒಂದು ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ, ಅಂದಿನ ತಹಶೀಲ್ದಾರಾದಂತಹ ರವಿ ಸರ್ ಅವರಿಗೆ ಅವ್ರ ಗಮನಕ್ಕೆ ತಂದುಕೊಟ್ಟಾಗ ಅವರು ತಕ್ಷಣವೇ ಸ್ಥಳಕ್ಕೆ ಬಂದು ಒಂದು ನಾಮಫಲಕವನ್ನು ಹಾಕಿರ್ತಾರೆ. ಅದು ಸರ್ಕಾರಿ ಗುಂಡುತೋಪು, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಯಾರು ಒತ್ತುವರಿ ಮಾಡಬಾರ್ದು ಅಂತ ನಾಮಫಲಕವನ್ನು ಹಾಕಿರ್ತಾರೆ. ಅದಾದಮೇಲೆ ನಂತರ ದಿನಗಳಲ್ಲಿ ಲೋಕಾಯುಕ್ತರಿಗೆ, SP ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಥರ ಹಲವಾರು ಮನವಿಗಳನ್ನು, ಸುಮಾರು 10 ಬಾರಿ ಮನವಿ ಪತ್ರಗಳನ್ನು ಕೊಟ್ಟು ಪ್ರತಿಭಟನೆಗಳನ್ನು ಸಹ ನಾವು ಮಾಡಿರ್ತೇವೆ. ಯಾಕಂದರೆ ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ ಉಳಿಸಬೇಕೆಂಬ ಒಂದೇ ಒಂದು ಛಲದಿಂದ ನಾವು ಒಂದು ಹೋರಾಟವನ್ನು ಮಾಡಿರ್ತೇವೆ. ಆದರೆ ಈ ಹೋರಾಟ ಇವತ್ತು ಪ್ರತಿಫಲ ಸಿಕ್ಕಿದೆ. ಹೇಗೆಂದರೆ ಈ ಹಿಂದೆ ಜನವರಿ 1ರಲ್ಲಿ, ಜನವರಿ 25ನೇ ತಾರೀಕು ಲೋಕಾಯುಕ್ತರು ಬಾಗೇಪಲ್ಲಿ ಬಂದಾಗ ನಾವು ಅವ್ರ ಗಮನಕ್ಕೆ ತರ್ತೀವಿ. ತಕ್ಷಣವೇ ತಹಶೀಲ್ದಾರ್ ಆದಂತಹ ಮನೀಷಾ ಪತ್ರಿ ಮೇಡಮ್ ಅವರು ಈ ಬಗ್ಗೆ ವಿಚಾರವನ್ನು, ಸಂಪೂರ್ಣ ವಿಷಯಗಳನ್ನು ತಿಳ್ಕೊಂಡು ಸ್ಥಳಕ್ಕೆ ಬಂದು ತನಿಖೆ ಮಾಡಿ ಸ್ಥಳವನ್ನು ಒತ್ತುವರಿದಾರ ಕಡೆಯಿಂದ ತೆರವುಗೊಳಿಸಿದಲ್ಲದೆ ಈ 6 ಕುಂಟೆ ಏನಿದೆ ಜಾಗ, ಸರ್ಕಾರಿ ಗುಂಡುತೋಪು, ಅದನ್ನು ಇವತ್ತು ತಾಲೂಕು ಗ್ರಂಥಾಲಯ ಕಟ್ಟಡಕ್ಕೆ ಮೀಸಲಿರಿಸಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪಾಣಿಯಲ್ಲಿ ಸಹ ನಮೂದಾಗಿದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ತಹಶೀಲ್ದಾರ್ ಮೇಡಮ್ ಅವರಾದಂತಹ ಮನೀಷಾ ಪತ್ರಿ ಮೇಡಮ್ ಅವ್ರಿಗೆ, ಹಾಗೆ ಲೋಕಾಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ, SP ಅವ್ರಿಗೆ, ಅದೇ ರೀತಿಯಾಗಿ ಇದಕ್ಕೆಲ್ಲ ಸಹಕಾರ ನೀಡಿದಂತಹ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಒಂದು ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫೋಟೋ